ಊರ್ಡಿಗೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವ್ಯವಸ್ಥೆಗಳು ಸರಿಯಾಗಿರಲಿಲ್ಲ, ಸರಿಯಾಗಿ ಚಿಕಿತ್ಸೆ ಕೊಡ್ತಿರ್ಲಿಲ್ಲ, ಸ್ವಚ್ಛತೆ ಅನ್ನೋದು ಇರಲೇ ಇಲ್ಲ. ಅಲ್ಲಿ ವ್ಯವಸ್ಥೆನೇ ಒಂದು ರೀತಿಯಾಗಿ ಹದಗೆಟ್ಟಿ ಹೋಗಿತ್ತು. ಈ ಕುರಿತಂತೆ ನಾವು ಅಮೋಕ್ ಟಿವಿಯಲ್ಲಿ ಸುದ್ದಿಯನ್ನ ಬಿತ್ತರಿಸಿದ್ವಿ. ಈಗ ಸುದ್ದಿಗೆ ಎಚ್ಚೆತ್ತುಕೊಂಡು ಅಲ್ಲಿನ ಪರಿಸ್ಥಿತಿಯನ್ನ, ಅಲ್ಲಿನ ಸಮಸ್ಯೆ ಏನಿದೆ ಅದೆಲ್ಲವನ್ನ ಈಗ ಬಗೆಹರಿಸುವಂತಹ ನಿಟ್ಟಿನಲ್ಲಿ ಮುನ್ನೆಲೆಗೆ ಬರ್ತಾ ಇದೆ. ಈ ಕುರಿತಂತೆ ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ. ಚಿಕಿತ್ಸೆ ಪಡೆದು ಚೇತರಿಸಿಕೊಂಡ ಊರ್ಡಿಗೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ವರದಿ ಬಿತ್ತರ ಆಗ್ತಾ ಇದ್ದಂತೆ ವೈದ್ಯರನ್ನ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಡಿಎಚ್ಒ. ವರದಿ ನಂತರ ಸ್ವಚ್ಛವಾಯಿತು ಆಸ್ಪತ್ರೆಯ ಆವರಣ. ಜೊತೆಗೆ ನರ್ಸ್ಗಳ ಬದಲು ಈಗ ವೈದ್ಯರಿಂದ ಚಿಕಿತ್ಸೆ ಭಾಗ್ಯ ಸಿಗ್ತಾ ಇದೆ. ಅಲ್ಲಿ ವೈದ್ಯರು ಇಲ್ಲಾಂದ್ರೆ ನರ್ಸ್ಗಳೇ ಚಿಕಿತ್ಸೆಯನ್ನ ಕೊಡ್ತಾ ಇದ್ರಂತೆ. ಬಿಳಿ ಚೀಟಿ ಬದಲು ಪ್ರಿಸ್ಕ್ರಿಪ್ಷನ್ ಅಲ್ಲಿ ಔಷಧಿ ಸಲಹೆಯನ್ನ ಬರೆದು ಕೊಡ್ತಾ ಇದ್ದಾರೆ. ಅಮೋಕ್ ಟಿವಿಗೆ ಧನ್ಯವಾದ ತಿಳಿಸಿದ್ದಾರೆ ರೋಗಿಗಳು. ಇಲ್ಲಿ ಯಾರನ್ನ ಅಮಾನತು ಮಾಡುವಂತ ಉದ್ದೇಶ ನಮ್ದಲ್ಲ, ಆದ್ರೆ ಇದೆಲ್ಲ ಇಲ್ಲಿ ಏನ್ ಸಮಸ್ಯೆ ಇದೆಯಲ್ಲ ಈ ವ್ಯವಸ್ಥೆನ ಸರಿಪಡಿಸುವುದಷ್ಟೇ ನಮ್ಮ ಉದ್ದೇಶ ಅಂತ ಡಿಎಚ್ಒ ಅವರು ಹೇಳಿದ್ದಾರೆ. ಈ ಹಿಂದೆ ನಾವು ಸುದ್ದಿಯನ್ನ ಬಿತ್ತರಿಸಿದ್ವಿ. ಸರ್ಕಾರಿ ಆಸ್ಪತ್ರೆ ಅಂದ್ರೆ ಮೂಗು ಮುರಿತಾ ಇರುವಂತಹ ಜನರು, ಯಾಕಂದ್ರೆ ಅಲ್ಲಿ ಈಗ ನಾವು ಮಾತಾಡ್ತಾ ಇರೋದು ಊರ್ಡಿಗೆರೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸರಿಯಾಗಿ ವೈದ್ಯರು ಬರೋದಿಲ್ಲ ಸಮಯಕ್ಕೆ ಸರಿಯಾಗಿ, ಜೊತೆಗೆ ಚಿಕಿತ್ಸೆ ಇರಲ್ಲ. ಏನೇ ಚಿಕಿತ್ಸೆ ಇದ್ರೂ ಅಲ್ಲಿ ನರ್ಸ್ಗಳಿಂದ ಚಿಕಿತ್ಸೆ ಸಿಗ್ತಾ ಇತ್ತು. ಯಾವುದೋ ಒಂದು ಚೀಟಿಯಲ್ಲಿ ಔಷಧಿ ಸಲಹೆನ ಬರೆದು ಕೊಡ್ತಾ ಇದ್ರು ನರ್ಸ್ಗಳು. ಅಲ್ಲಿ ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಅಲ್ಲಿ ಏನು ವ್ಯವಸ್ಥೆ ಇದೆ, ಒಂದು ಆಸ್ಪತ್ರೆ ಅನ್ನುವಂತಹ ವ್ಯವಸ್ಥೆ ಇದ್ದಾಗ ಅಲ್ಲಿ ಸರಿಯಾದ ರೀತಿಯಂತದ್ದು ರೋಗಿಗಳಿಗೆ ಅಲ್ಲಿ ಚಿಕಿತ್ಸೆಗಳು ಸಿಗ್ಬೇಕು. ವೈದ್ಯರು ಹಾಜರಾತಿಯ ಅಲ್ಲಿ ಏನು ಬಯೋಮೆಟ್ರಿಕ್ ಅನ್ನ ಇರುತ್ತೆ ಅದಕ್ಕೆ ಬೀಗ ಹಾಕಿಟ್ಟಿರ್ತಾರೆ. ಜೊತೆಗೆ ಅಲ್ಲಿ ವ್ಯವಸ್ಥೆಗಳು ಹೇಳತ್ತಿರೋದು ಆಗಿರುತ್ತೆ. ನೋಡ್ತಿದ್ದಂತೆ ಅಲ್ಲಿ ಒಂದಷ್ಟು ಸಂದರ್ಭಗಳು ಬಂದಾಗ ಅಂದ್ರೆ ಪರಿಸ್ಥಿತಿ ಏನೋ ರೋಗಿಗಳಲ್ಲಿ ಏನೋ ಹೆಚ್ಚು ಕಡಿಮೆ ಆದಾಗ ಪಟ್ಟಣಗೆ ಇಲ್ಲಿ ಚಿಕಿತ್ಸೆ ಬೇಕಾಗತ್ತೆ. ಆದ್ರೆ ಸಡನ್ಲಿ ಚಿಕಿತ್ಸೆ ಸಿಗ್ತಾ ಇರಲಿಲ್ಲ. ನರ್ಸ್ಗಳಿಂದ ಚಿಕಿತ್ಸೆ ಸಿಗ್ತಾ ಇತ್ತು. ಹಿಡಿ ಶಾಪ ಹಾಕ್ತಾ ಇದ್ರು ವೈದ್ಯರಿಗೆ. ಅಲ್ಲಿ ಬಂದಂತಹ ರೋಗಿಗಳು ಯಾವುದೋ ಒಂದು ಕೈಯಲ್ಲಿ ಚೀಟಿ ಸಿಕ್ಕರೆ ಸಾಕು, ಅದರಲ್ಲಿ ಏನೋ ಒಂದೆರಡು ಔಷಧಿಯನ್ನ ಬರೆದು ನೀವು ತಗೊಂಡ್ ಬಂದು ಹೋಗಿ ಅಂತ ಕಳಿಸ್ಬಿಡೋರು. ಹೀಗಾಗಿ ಇದು ಈ ವ್ಯವಸ್ಥೆಯನ್ನ ನೋಡಿದ್ರೆ ಇದು ಆಸ್ಪತ್ರೆ ಹೌದಾ ಅಲ್ವಾ ಅನ್ನೋದು ಕೂಡ ಅಲ್ಲಿ ರೋಗಿಗಳು ತಮ್ಮಲ್ಲೇ ಚರ್ಚೆಯನ್ನ ಮಾಡ್ತಾ ಇದ್ರು. ಇಷ್ಟೆಲ್ಲ ಅಧ್ವಾನಗಳು ಕಾಣಿಸಿದ್ರು ಯಾರು ಕ್ರಮಕ್ಕೆ ಮುಂದಾಗ್ತಾ ಇಲ್ಲ. ಯಾಕೆ ಇಲ್ಲಿನ ಸ್ಥಿತಿಗತಿಗಳು ಏನಾಗಿರ್ಬೋದು, ಏನು ಇಲ್ಲಿ ರೋಗಿಗಳಿಗೆ ಅವ್ಯವಸ್ಥೆ ಎಷ್ಟೆಲ್ಲ ಉಂಟಾಗ್ತಾ ಇದೆ, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಗಮನ ಹರಿಸಬೇಕಾದಂತಹ ಡಿಎಚ್ಒ ಅವರು ಸುಮ್ಮನಿದಾರಲ್ಲ. ಸಂಬಂಧಪಟ್ಟಂತಹ ಅಧಿಕಾರಿಗಳು ಯಾರು ಬಂದಿಲ್ಲ. ಎಷ್ಟೇ ಬಾರಿ ನಾವು ಹೇಳಿದ್ರು ಈ ಬಗ್ಗೆ ಗಮನ ಹರಿಸಿ ಅಂತ ಒಂದಷ್ಟು ಸೂಕ್ತವಾದ ಕ್ರಮಗಳು ತೆಗೆದುಕೊಳ್ಬೇಕು ಅಂತ ಅಲ್ಲಿ ರೋಗಿಗಳು ಒತ್ತಾಯ ಮಾಡಿದ್ರು. ಈ ವಿಚಾರ ಕುರಿತಂತೆ ಅಮೋಕ್ ಟಿವಿಯಲ್ಲಿ ಸ್ಪಾಟ್ಗೆ ಹೋಗಿ ಪ್ರತಿಯೊಂದು ಅಲ್ಲಿ ಏನು ಸಮಸ್ಯೆಗಳಿದು ಅದೆಲ್ಲವನ್ನ ಸೆರೆ ಹಿಡಿದು ಸುದ್ದಿಯನ್ನ ಬಿತ್ತರಿಸಿದ್ರು. ಸುದ್ದಿಗೆ ಎಚ್ಚೆತ್ತುಕೊಂಡಂತಹ ಡಿಎಚ್ಒ ಈಗ ವೈದ್ಯರಿಗೆ ಅಲ್ಲಿ ಸರಿಯಾಗಿ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ಯಾವುದೇ ಕ್ಷಣದಲ್ಲಿ ಯಾರೇ ರೋಗಿಗಳು ಬರಲಿ ಅದನ್ನ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಕೊಡಬೇಕು. ಯಾಕೆ ಇಲ್ಲಿ ನರ್ಸ್ ಇಂದ ಚಿಕಿತ್ಸೆ ಸಿಗ್ತಾ ಇತ್ತು ಅನ್ನುವಂತಹ ಪ್ರಶ್ನೆಯನ್ನ ಇಲ್ಲಿ ಮಾಡಿದ್ರು. ಇದಕ್ಕೆ ಕುರಿತಂತೆ ಒಂದಷ್ಟು ವಿಚಾರಗಳನ್ನ ಅಲ್ಲಿ ಚರ್ಚೆ ಆಗಿ ಇನ್ನು ಮುಂದೆ ಸರಿಯಾದ ಸಮಯಕ್ಕೆ ವೈದ್ಯರು ಬರಬೇಕು. ಜೊತೆಗೆ ಅಲ್ಲಿ ಬಯೋಮೆಟ್ರಿಕ್ ಅಲ್ಲಿ ನೀವು ಹಾಜರಾತಿಯನ್ನ ಪಡಿಬೇಕು, ಸ್ವಚ್ಛತೆಯನ್ನ ಇಟ್ಕೋಬೇಕು ಸುತ್ತಮುತ್ತಲು. ಇದೆಲ್ಲವನ್ನ ಅಲ್ಲಿ ಮಾತಾಡಿ ಅವ್ರಿಗೆ ವಾರ್ನ್ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಕೊನೆಯದಾಗಿ ಒಂದ್ ಮಾತು ಕೂಡ ಅವರು ಹೇಳ್ತಾರೆ, ಅಮಾನತು ಇಲ್ಲಿ ಮಾಡೋಕೆ ಈಸಿ, ಆದ್ರೆ ಮಾಡೋಕೇನೋ ಈಸಿ ಅಮಾನತು ಮಾಡ್ಬೋದು, ಆದ್ರೆ ಇಲ್ಲಿ ಬದಲಾವಣೆಗಳು ಕಾಣೋದು ಯಾವಾಗ? ನಮ್ಮ ಉದ್ದೇಶ ಅಷ್ಟೇ,
ವ್ಯವಸ್ಥೆ ಸರಿ ಹೋಗ್ಬೇಕು, ರೋಗಿಗಳಿಗೆ ಸರಿಯಾಗಿ ಚಿಕಿತ್ಸೆನ ಕೊಡ್ಬೇಕು. ಇದು ಒಂದೇ ಉದ್ದೇಶಕ್ಕೆ ನಾವು ಇಷ್ಟೆಲ್ಲ ನಿಮ್ಮನ್ನ ಕ್ಲಾಸ್ ತೆಗೆದುಕೊಂಡಿದ್ದೀನಿ ಅಂತ ಒಂದ್ ಮಾತನ್ನ ಹೇಳ್ತಾರೆ. ಇನ್ನು ಮುಂದಾದ್ರೆ ವೈದ್ಯರು ಸರಿಯಾಗಿ ಬರ್ತಾರ, ಚಿಕಿತ್ಸೆ ಸಿಗುತ್ತಾ ಇಲ್ವೋ ಅನ್ನೋದು ಕೂಡ ಕಾದು ನೋಡ್ಬೇಕಿದೆ. DHO ಅವರ ಮಾತಿಗೆ ಬೆಲೆ ಕೊಟ್ಟು ಮುಂದಿನ ದಿನಗಳಲ್ಲಿ ವ್ಯವಸ್ಥಿತವಾದಂತಹ ಚಿಕಿತ್ಸೆ ಸಿಗುತ್ತಾ, ರೋಗಿಗಳಿಗೆ ಯಾವುದೇ ಸಮಸ್ಯೆ ಇಲ್ಲದೆ ಇರುವ ಹಾಗೆ ಅಲ್ಲಿ ನೋಡ್ಕೊಳ್ತಾರ, ಕಾದು ನೋಡ್ಬೇಕಿದೆ.